ಅತ್ಯುದ್ರಿಕ್ತ ವಿದೋಷಸತ್ಸುತಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೇತಿ ಜ್ಞಾನ ಪ್ರಕಾಶಾವೃತಿ ಭಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಯಾವುದಾಗಿತ್ತೆ ನಿನ್ನೆ ಅದೆಲ್ಲ ಸುವರ್ಚ ಅದೆಲ್ಲ ಆಯ್ತು. ಈಗ ಪ್ರಾಣಾಭಿಮಾನಿ ಚಕ್ಷುಶ್ಚ ಸೂರ್ಯ ಏವ ಹಿ ಉದಾಹೃತಃ ತೇಜೋ ಅನ್ನಾದ್ಯಭಿಮಾನಿ ಚ ಪ್ರಾಕ್ ದ್ವಾರಾಧಿಪತಿರ್ಹರೇಃ. ಪ್ರಾಣಾಭಿಮಾನಿ ಚಕ್ಷುಶ್ಚ ಸೂರ್ಯ ಏವ ಹಿ ಉದಾಹೃತಃ. ಪ್ರಾಣಾಭಿಮಾನಿ ಚಕ್ಷು, ಪ್ರಾಣಾಭಿಮಾನಿ ಮತ್ತು ಚಕ್ಷುರಭಿಮಾನಿ ಎರಡಕ್ಕೂ ಸೂರ್ಯ ಆಗಿದ್ದಾನೆ. ತೇಜೋ ಅನ್ನಾದ್ಯಭಿಮಾನಿ, ತೇಜಸ್ಸಿಗೆ ಮತ್ತು ಅನ್ನಕ್ಕೆ ಅಭಿಮಾನಿ ದೇವತೆ ಯಾರು ಅಂದರೆ ಪ್ರಾಕ್ ದ್ವಾರಾಧಿಪತಿರ್ಹರೇ. ಜೊತೆಗೆ ತೇಜಸ್ಸಿಗೆ ಮತ್ತು ಅನ್ನಾದಿಗಳಿಗೆ ಸೂರ್ಯ, ಇಷ್ಟಕ್ಕೂ ಸೂರ್ಯ ಸೇರಿದ್ದಾನೆ. ಪ್ರಾಣ, ಚಕ್ಷುಸ್ಸು, ಅನ್ನ, ಇದಕ್ಕೆ ತೇಜಸ್ಸು, ಇವೆಲ್ಲವಕ್ಕೂ ಸೂರ್ಯ ಆಗಿದ್ದಾನೆ. ಅನ್ನಕ್ಕೂ ಸೂರ್ಯನಾಗಿದ್ದಾನೆ. ಯಾಕೆ? ಅನ್ನ ಬರೋದು ಯಾರಿಂದ? ಬೆಳೆ ಬರೋದು. ಆದಿತ್ಯ ಜಾಯತೆ ವೃಷ್ಟಿ, ಮಳೆ ಬೆಳೆ ಬರೋದೆಲ್ಲ ಸೂರ್ಯನ ನಿಂತು ಪರಮಾತ್ಮ ಕೊಡ್ತಾನಾದ್ರಿಂದ ಅದರೆಲ್ಲ ತೇಜಸ್ಸಿದೆ. ಮತ್ತು ಉಪವಾಸ ಇದ್ದವನು ನೋಡಿ, ಊಟ ಮಾಡಿದವನು ನೋಡಿ, ಊಟ ಮಾಡಿದವ್ರು ಹೇಗಿರ್ತಾರೆ? ಆರಾಮಾಗಿ ಕಾಣಿಸ್ತಾರೆ, ತೇಜಸ್ ಬರುತ್ತೆ ಮುಖದಲ್ಲಿ, ಊಟದ ಕಡೆ ಬರೋದು. ಉಪವಾಸ ಇದ್ದವನಿಗೆ ಏನೇ ಮಾಡಿದ್ರು ಕೂಡ ಒಂದು ರೀತಿ ಮುಖದಲ್ಲಿ ಏನೋ ಪಾಪ ಏನೋ ಹಸಿವಾಗಿದೆ ಅಂತ ಕೇಳ್ತಾರೆ ನೋಡೋರು. ಅದು ತೇಜಸ್ ಕೊಡ್ತಾರೆ, ಅನ್ನ ಕೊಡ್ತಾನೆ, ತೇಜಸ್ಸನ್ನು ಕೊಡ್ತಾನೆ. ಇದಿಷ್ಟು ಕೂಡ ಸೂರ್ಯನೊಳಗೆ ನಿಂತು ಮಾಡುತ್ತಾನೆ. ದಕ್ಷಿಣಾಧಿಪತಿ ಸೋಮಃ, ಇನ್ನೊಂದು ಅಂಶ ಇದೆ. ಇದಿಷ್ಟು ಕೂಡ ಪೂರ್ವದ್ವಾರಾಧಿಪತಿ. ಪೂರ್ವದ್ವಾರ, ವೈಕುಂಠಕ್ಕೆ 4 ಬಾಗಿಲುಗಳು. ಪೂರ್ವದ್ವಾರಕ್ಕೆ ಸೂರ್ಯನ ಮೂಲಕ ಹೋಗಬೇಕು. ಅದಕ್ಕೆ ಸಾಮಾನ್ಯವಾಗಿ ಯಾರು ಹೊರಟರು ಕೂಡ ಒಳ್ಳೆ ಮಾರ್ಗದಲ್ಲಿ ಸೂರ್ಯನ ಮೂಲಕ ಹೊರಟ್ರೆ ಸದ್ಗತಿ ಹೋಗ್ತಾರೆ ಅಂತ ಅರ್ಥ. ಅಲ್ಲಿ ಆಚಾರ್ಯ ನಿರ್ಣಯ ತುಂಬ ಸರ್ತಿ ಬರೀತಾರೆ. ಹೇಗೆ ಹೊರಟರು ಅಲ್ಲ ಅಂತ ಕೇಳಿದರೆ, ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಹೋಗ್ತಾರೆ ಅಂತ ಹೇಳಿ, ಅದು ರೂಟ್. ದ್ವಾರಾಧಿಪತಿ ಹರಿ. ಅದಕ್ಕೆ ನಿತ್ಯದಲ್ಲೂ ಕೂಡ ಗಾಯತ್ರಿ ಅಂತ ಜಪ ಮಾಡೋಕ್ಕಾದ್ರೆ ಅನುಸಂಧಾನ ಇರಬೇಕು. ಮುಕ್ತಿಯ ದ್ವಾರ ಅಂದ್ರೆ ಸೂರ್ಯನ ಮೂಲಕ ಹೋದಾಗ ಮಾತ್ರ ಮುಕ್ತಿ ಸಿಗೋದು. ಚಂದ್ರನ ಹತ್ರ ವಾಪಸ್ ಬರ್ಬೇಕು. ಮತ್ತೆ ಪ್ರಾಪ್ಯ ಚಂದ್ರಮ ಸಂಯೋಗಿ ಮತ್ತೆ ಹುಟ್ಟಿ ಬರ್ತಾನಾದ್ರಿಂದ ಸೂರ್ಯದ್ವಾರ ಅಂತಾನೆ ಹೆಸರು ಅದಕ್ಕೆ. ದಕ್ಷಿಣಾಧಿಪತಿ ಸೋಮಃ, ದಕ್ಷಿಣಕ್ಕೆ ದೇವತೆ ಯಾರಂದ್ರೆ ಚಂದ್ರ, ಸೂರ್ಯ, ಚಂದ್ರ. ವ್ಯಾನಃ ಶ್ರೋತ್ರಾಭಿಮಾನವಾನ್ ಮತ್ತು ಪ್ರಾಣವಾಯು, 5 ಕಡೆ ಕೂಡ ಪ್ರಾಣದೇವ. ಅಲ್ಲಿ ಪ್ರಾಣರೂಪ, ಇಲ್ಲಿ ವ್ಯಾನ ರೂಪ. ಆಮೇಲೆ ಶ್ರೋತ್ರಾಭಿಮಾನವಾನ್ ಚಂದ್ರ. ಇನ್ನೊಂದು ಕೆಲಸ ಇದೆ ಚಂದ್ರನಿಗೆ, ಕಿವಿಗೆ ಅಭಿಮಾನಿ ದೇವತೆ ಚಂದ್ರ. ಆಮೇಲೆ ಯಶೋ ಲಾವಣ್ಯ ರೂಪಶ್ಚ, ಕೀರ್ತಿದಾಯಕ, ಅದು ಯಶಶ್ಚಂದ್ರ ಅಂತ ಕರೀತಾರೆ. ಯಶಶ್ಚಂದ್ರ ಮತ್ತು ಲಾವಣ್ಯ ರೂಪ,
ಚಂದ್ರಮುಖಿ ಹೀಗೆಲ್ಲ ಕರೀತಾರಲ್ಲ, ಲಾವಣ್ಯಕ್ಕೆ ಮತ್ತೊಂದು ಹೆಸರು ಚಂದ್ರ. ಆಮೇಲೆ ಆಕ್ಚುಲಿ ಬೆಳಕು ಯಾರಲ್ಲಿ ಜಾಸ್ತಿ ಇದೆ? ಬೆಳಕು ಜಾಸ್ತಿ ಇರೋದು ಯಾರಲ್ಲಿ? ಸೂರ್ಯನಲ್ಲಿ. ಆದರೆ ಜನ ಯಾವುದನ್ನು ನೋಡಕ್ಕೆ ಇಷ್ಟಪಡ್ತಾರೆ? ಚಂದ್ರನ. ಯಾತಕ್ಕೆ? ಸೂರ್ಯನ ತೇಜಸ್ಸು ಎಷ್ಟು ಜಾಸ್ತಿ ನೋಡಕ್ಕಾಗೋದಿಲ್ಲ, ಅಷ್ಟು ಜಾಸ್ತಿ. ಸರಿಯಾಗಿ ನೆನ್ಪಿಟ್ಕೋಬೇಕಿದ್ರ. ಯಾತಕ್ಕೆ ಗೊತ್ತಾ? ಭೀಮಸೇನ ಇದ್ದಾರೆ, ನಕುಲ ಇದ್ದಾರೆ. ನಕಲನ್ನ ಶೃಂಗಾರ ರೂಪ ಅಂತ ಕರೀತಾರೆ. ನಕಲ ವೈದ್ಯರ ಪಾಂಡವರನ್ನು ಕೂಡ ನಕಲ ಭಾರಿ ಚೆನ್ನಾಗಿತ್ತ ಅಂತ ಪಾಂಡವರಲ್ಲಿ. ಯಾಕಂದ್ರೆ ಪಾಂಡರಾಜ ಕೇಳಿದ್ದೇ ಹಾಗೆ, ಇನ್ನೊಬ್ಬ ಮಗ ಬೇಕು ನನಗೆ, ನೋಡಕ್ಕೆ ಭಾರಿ ಚೆನ್ನಾಗಿರ್ಬೇಕು ಅಂತ ಕೇಳ್ತಾನೆ. ನಕಲ ಹುಟ್ಟುತ್ತಾನೆ. ಇಲ್ಲೊಂದು ಪ್ರಶ್ನೆ ಬರ್ತದೆ ಆಗ, ಭೀಮಸೇನ ಹೆಚ್ಚು ಸುಂದರ, ನಕಲ ಹೆಚ್ಚು ಸುಂದರ ಅಂತ ಪ್ರಶ್ನೆ ಬರ್ತದೆ. ಇದೇ ಉತ್ತರ. ಭೀಮಸೇನ ಸೌಂದರ್ಯ ಕಾಣೋದಕ್ಕಿಂತ ಜಾಸ್ತಿ ಇದು ಕಾಣಿಸ್ತಿತ್ತು, ಪರಾಕ್ರಮ ಕಾಣಿಸ್ತಿತ್ತು. ಸೌಂದರ್ಯ ಜಾಸ್ತಿನೇ ಇರೋದು, ಎದ್ದು ಕಾಣಿಸ್ತಿದ್ದು ಯಾವುದೋ ಅದು. ಆದರೆ ನಕಲಲ್ಲಿ ಅದೇ ಎದ್ದು ಕಾಣಿಸ್ತಿತ್ತು. ಆದ್ರಿಂದ ಓಕೆ. ಚಂದ್ರನ ಬೆಳಕು ಆಕ್ಚುಲಿ ಬಂದಿದ್ದೆಲ್ಲಿಂದ? ಸೂರ್ಯನಿಂದ. ಆದ್ರೂ ನೋಡೋದಕ್ಕೆ ಆಕಾಶ ಕಾಣೋದು ಅದೇ, ಸೂರ್ಯ ಅಲ್ಲ. ಕಾರಣ ಏನಂದ್ರೆ ಪ್ರಖರ ತೇಜಸ್ಸು. ಅದಕ್ಕೆ ಪ್ರಖರ ತೇಜಸ್ಸು. ಆದ್ರಿಂದ ಅದನ್ನ ನಾವು ಏನಂತ ಕರೆಯೋದಿಲ್ಲ, ನೋಡಿ ಎಂಜಾಯ್ ಮಾಡೋ ತೇಜಸ್ಸು ಅಲ್ಲದು. ಅಷ್ಟು ಕೆಳಗೆ ಓಡಾಡಕ್ಕೂ ಆಗೋದಿಲ್ಲ, ಅಷ್ಟು ಪ್ರಖರತೆ ಇದೆ. ಚಂದ್ರನಿಗೆ ಹಾಗಲ್ಲ. ಇದು ಯಾತಕ್ಕೆ ದೃಷ್ಟಾಂತ ಕೊಟ್ಟಿತ್ತು ಅಂದ್ರೆ, ಎಲ್ಲರೂ ಒಪ್ಕೊಂಡಿರೋ ಮಾತದು. ಸೂರ್ಯನ ಬೆಳಕಿನಿಂದಲೇ ಚಂದ್ರ ಇದ್ದಾನೆ ಅಂತೇಳಿ. ಇಷ್ಟಾದರೂ ಕೂಡ ಚಂದ್ರನ ಲಾವಣ್ಯ ಕೊಂಡಾಡ್ತಾರೆ. ಅದು ಶಾಂತವಾಗಿರೋದಕ್ಕೋಸ್ಕರ. ದೇರ್ಫೋರ್ ನಕಲ ಎಷ್ಟೇ ಇದ್ರೂ ಕೂಡ ಭೀಮಸೇನ ಸೌಂದರ್ಯ ಬಂದು ಏನೂ ಅಲ್ಲ. ದಾತ್ಯಮಿಸ ಲಕ್ಷಣ ಇಲ್ಲೇ ಇಲ್ಲ ಫಸ್ಟ್ ಅಲ್ಲಿ. ಆದ್ರಿಂದ ಇಲ್ಲ. ಅದ್ರ ಭೀಮಲ್ಲಿ ಎದ್ದು ಕಾಣಿಸ್ತಿದ್ದು ಯಾವುದದು? ಇಂಥವಡೆ ಒಂದು ಒಳ್ಳೆ ಪ್ಲಾಸ್ಟಿಕ್ ಅಲ್ಲಿ ಹಾವು ಮಾಡಿಡಿ, ಪ್ಲಾಸ್ಟಿಕ್ ಅಲ್ಲಿ ಅಲಂಕಾರ ಮಾಡಿ ಹಾವು ಇಟ್ಬಿಡಿ, ಒಳ್ಳೆ ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾದ ಹಾವು ಪಕ್ಕದಲ್ಲಿ ಇದನ್ನು ಎಷ್ಟು ಚೆನ್ನಾಗಿದೆ ಅಂತಾರೆ. ಆ ಚೆನ್ನಾಗಿದೆ ಅಂತಾರೆ ಹಾವನ್ನ ಓಡೋಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಯಾಕೆ? ಅಲ್ಲಿ ಅವ್ರಿಗೆ ಕಾಡೋದು ಆ ರೂಪ ಅಲ್ಲ, ಭಯ ಶುರುವಾಗಿ. ಅದು ಆಕ್ಚುಲಿ ನಿಜವಾದ ಹಾವಿನ ಸೌಂದರ್ಯ ಇದಕ್ಕೆ ಬರುತ್ತಾ? ಎಷ್ಟು ಅಲಂಕಾರ ಮಾಡೋದು ಹಾವು ಡೂಪ್ಲಿಕೇಟ್ ಇದೆ. ಇಷ್ಟಾದ್ರೂ ಕೂಡ ಬೆಲೆ ಇರೋದು ಯಾತಕ್ಕೆ? ಅದಕ್ಕೆ ಇದೆಲ್ಲ ಅರ್ಥ. ಯಾತಕ್ಕೆ ಇದೆಲ್ಲ ಹೇಳಬೇಕಾಯ್ತು ಅಂದ್ರೆ, ಮಹಾಭಾರತ ಸುಮ್ಮನೆ ನೋಡಿದಾಗ ನಕಲ ಭಾರಿ ಸುಂದರ ಅಂತ ವರ್ಣನೆ ಮಾಡಿದ್ದಾರೆ. ಹಾಗೆ ಭೀಮಸೇನ ಇರಲಿಲ್ಲ ಅಂತ ಪ್ರಶ್ನೆ ಬರುತ್ತಾಗ ಅದಕ್ಕೆ ಇವೆಲ್ಲ ಉತ್ತರಗಳು, ಅವರೇ ಕೊಟ್ಟ ಉತ್ತರಗಳು ಅಪ್ಲೈ ಮಾಡ್ಕೋಬೇಕಾದ್ರೆ. ಯಶೋ ಲಾವಣ್ಯ ರೂಪಶ್ಚ ಪಶ್ಚಿಮದ್ವಾರಪಸ್ತಥಾ. ಮುಂದೆ ಶ್ರೋತ್ರಾಭಿಮಾನಿ ಮುಗಿತದು. ದಕ್ಷಿಣಾಧಿಪತಿ ಮುಂದೆ ಹೋಗ್ತಾರೆ. ಮುಂದೆ ವಾಗಪಾನಾತ್ಮಕೋ ವನ್ನಿ ಬ್ರಹ್ಮತೇಜೋ ಅನ್ನದೇವತಾ ಉತ್ತರದ್ವಾರಪಸ್ತಿಂದ್ರ ಸಮಾನೋ ಮನ ಆತ್ಮಕಃ. ಇವೆಲ್ಲ ಪರಮಾತ್ಮನ ದ್ವಾರಪಾಲಕರು. ಎಲ್ಲ ಸರ್ವೋತ್ತಮರು ಹೇಗಾಗ್ತಾರೆ? ಸರ್ವೋತ್ತಮ ಆದವ್ರು ಒಳಗಿರೋರು ದ್ವಾರಪಾಲಕರಾಗ್ತಾರೆ. ಆದ್ದರಿಂದ 5 ದ್ವಾರಗಳನ್ನು ಹೇಳ್ತಾ 4 ಮೇಲೆ. ಯಾವ ದ್ವಾರದ ಯಾರ್ಯಾರು ಹೋಗ್ತಾರೆ ಹೇಳ್ತಾರೆ. ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಯಾವ ದ್ವಾರ ಯಾರಿಗೆ ಮೀಸಲು? ಈ ಪಾಸ್ ಹೋಲ್ಡರ್ಸ್ ಬೇರೆ ದಾರಿ ಇರೋದಿಲ್ಲ, ಪಾಸ್ ಹೋಲ್ಡರ್ಸ್ ಬೇರೆ ಬೇರೆ ಟಿಕೆಟ್ ತಗೊಂಡಿರ್ತಾರೆ, ಒಂದೇ ಎಂಟ್ರಿ ಇರೋದಿಲ್ಲ. ಅದಕ್ಕೋಸ್ಕರ ತಾರತಮ್ಯ, ಅದರಲ್ಲೂ ಎಂಟ್ರಿ ಇದೆ. ತಾರತಮ್ಯ ಎಲ್ಲೆಲ್ಲಿ ಹೋಗ್ತಾರೆ ಅನ್ನೆಲ್ಲ ಹೇಳ್ತಾರೆ. ಅದಿಷ್ಟು ನಾನು ನೋಡೋಣ, ತುಂಬಾ ದೊಡ್ಡದು. ನಾಡಿದ್ದು ಮತ್ತೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇ ವಿತಃ ಯದವೋ